ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಘವೇಂದ್ರ ಶಿಡ್ಲಕಟ್ಟೆ. ಎಲ್ಲ ರಾಜ್ಯದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನಿವತ್ತು ನಿಮಗೆ ಭಾರತದಲ್ಲಿ ಬಡತನಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ UPSC, KPSC ಆ್ಯಂಡ್ ಆಲ್ ಸ್ಟೇಟ್ PSC ಎಕ್ಸಾಮ್ಸ್, ಇವುಗಳಿಗೆ ಸಂಬಂಧಪಟ್ಟಂತೆ ನಾನು ಇವುಗಳನ್ನು ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ. ಓಕೆ. ಇವತ್ತು ನಾನು ಬಡತನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ವಿಶ್ಲೇಷಣೆ, ಸಂಪೂರ್ಣವಾಗಿ ಬಡತನಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಯಾವ್ಯಾವ ಡಾಟಾಸ್ಗಳಿದೆ ಇದನ್ನು ಕುರಿತು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನಾನು ನಿಮ್ಮ ರಾಘವೇಂದ್ರ ಶಿಡ್ಲಕಟ್ಟೆ, ಭಾರತದ ಆರ್ಥಿಕತೆ ಪುಸ್ತಕದ ಲೇಖಕ. ಈ ಭಾರತದ ಆರ್ಥಿಕತೆ ಪುಸ್ತಕ ಇತ್ತೀಚೆಗೆ ನಡೆದಂತಹ ಎಲ್ಲ ಎಕ್ಸಾಮ್ಸ್ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 97% ಉತ್ತರಗಳನ್ನು ಕೊಟ್ಟಿದೆ. ತುಂಬ ರಿಸಲ್ಟನ್ನು ಕೊಟ್ಟಂತಹ ಒಂದು ಪುಸ್ತಕ. ನಾನು ಸಿಲೆಬಸ್ ವೈಸ್ ಏನು ಕ್ಲಾಸನ್ನು ಮಾಡ್ತಾ ಇದ್ದೆ, 4 ಚಾಪ್ಟರ್ಗಳು ಮುಗಿದಿದೆ. 5ನೇ ಚಾಪ್ಟರ್ ಬಡತನ ಮತ್ತು ನಿರುದ್ಯೋಗ. ಅದರಲ್ಲಿ ಮೊದಲನೇ ಭಾಗವಾಗಿ ವಿಡಿಯೋ 1ನಲ್ಲಿ ನಾನು ಬಡತನದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿರುದ್ಯೋಗದ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ. ಬಡತನ ಏನಿದೆ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಡತನ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂತೆ. ಲೈಕ್ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್, ಸಾಮಾಜಿಕ ಆರ್ಥಿಕ ಸಮಸ್ಯೆ ಇದು ಒಂದು. ಹಾಗಾಗಿ ಇದರ ಮೇಲೆ ಯಾವುದೇ ಎಕ್ಸಾಮ್ಸ್ಗಳಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ ಸ್ನೇಹಿತರೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣಂತೆ. ನನ್ನ ಭಾರತದ ಆರ್ಥಿಕತೆ ಪುಸ್ತಕ ಎಲ್ಲ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ. ಕೊನೆಗೆ ಯಾರಿಗೆ ಪುಸ್ತಕ ಸಿಗಲಿಲ್ಲ ಅಂತಂದರೆ, ಅದು ಎಲ್ಲಿ ಅವೈಲೇಬಲ್ ಇಲ್ಲ ಅನ್ನೋ ಮಾಹಿತಿ ಸಿಗಲಿಲ್ಲ ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ನಾನು ನಿಮಗೆ ಆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ. ಈಗ ಮೊದಲನೇದಾಗಿ ನಾವು ಬಡತನ ಅಂದರೆ ಏನು ಅಂತೇಳಿ ನಾವು ನೋಡ್ತಾ ಹೋಗೋಣ. ವಾಟ್ ಈಸ್ ಪಾವರ್ಟಿ? ಬಡತನ ಅಂತಂದರೆ ಏನು ಅಂತೇಳಿ ನಾವು ನೋಡ್ತಾ ಬರೋಣಂತೆ. ವಾಟ್ ಈಸ್ ಪಾವರ್ಟಿ? ಬಡತನ ಎಂದರೇನು? ನೋಡಿ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಗದ ಜನರು ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನು ಹೊಂದಲಾಗದ ಅಸಹಾಯಕ ಸ್ಥಿತಿಯನ್ನು ನಾವೇನಂತ ಕರಿತೀವಿ ಅಂತಂದರೆ ಬಡತನ ಅಂತ ಕರಿತಾ ಹೋಗ್ತೀವಿ. ಸಮ್ ಕ್ಯಾಟಗರೈಸ್ಡ್ ಪೀಪಲ್ ಕಾಂಟ್ ಮೀಟ್ ದ ಬೇಸಿಕ್ ನೀಡ್ಸ್ ವಿ ಕಾಲ್ ಇಟ್ ಆಸ್ ಪಾವರ್ಟಿ ಅಂತ ನೋಡ್ತಾ ಹೋಗ್ತೀವಿ. ಮೂಲಭೂತ ಅವಶ್ಯಕತೆಗಳನ್ನು ಹೊಂದಲಾಗದ ಅಸಹಾಯಕ ಸಂದರ್ಭವನ್ನು ನಾವೇನಂತ ಕರಿತೀವಿ ಅಂತಂದರೆ ಬಡತನ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಮೂಲಭೂತ ಅವಶ್ಯಕತೆಗಳು ಅಂತಂದರೆ ಯಾವ್ಯಾವುದು? ಮೂಲಭೂತ ಅವಶ್ಯಕತೆಗಳು ಅಂತಂದರೆ ಯಾವ್ಯಾವ ಆಗಿರ್ತವೆ ಅಂತೇಳಿ ನಾವು ನೋಡ್ತಾ ಬಂದರೆ, ಮೂಲಭೂತ ಅವಶ್ಯಕತೆಗಳನ್ನು ನಾವು ನೋಡ್ತಾ ಬಂದ ಸಂದರ್ಭದಲ್ಲಿ ಲೈಕ್ ಯಾವ್ದ್ಯಾವುದು ಅಂತೇಳಿ ನೋಡ್ತಾ ಬಂದರೆ ಮೂಲಭೂತ ಅವಶ್ಯಕತೆಗಳು ಅಂತ ಬಂದಾಗ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ. ಇವುಗಳನ್ನು ಯಾರ ಕೈಲಿ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಸಹಾಯಕ ಸ್ಥಿತಿಯಲ್ಲಿರುವಂಥವ್ರನ್ನ ನಾವೇನಂತ ಕರಿತೀವಿ ಅಂತಂದರೆ ಬಡತನ ವರ್ಗ ಅಂತೇಳಿ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ಈ ಬಡತನಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ನಾವು ನೋಡ್ತಾ ಬಂದರೆ ಬಡತನದ ವಿಧಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಬಡತನದ ವಿಧಗಳು ಅಂತೇಳಿ ನಾವು ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಬಡತನವನ್ನು ನಾವು 2 ಭಾಗಗಳಾಗಿ ವರ್ಗೀಕರಿಸ್ತೀವಿ. ಬಡತನವನ್ನು 2 ಭಾಗಗಳಾಗಿ ನಾವೇನು ಮಾಡ್ತೀವಿ, ವರ್ಗೀಕರಿಸ್ತೀವಿ. ಯಾವ್ಯಾವುದು ಅಂತೇಳಿ ನೋಡ್ತಾ ಬಂದರೆ ಅಬ್ಸಲ್ಯೂಟ್ ಪಾವರ್ಟಿ ಆ್ಯಂಡ್ ನೆಕ್ಸ್ಟ್ ರಿಲೇಟಿವ್ ಪಾವರ್ಟಿ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಇವುಗಳನ್ನು ನಾವು ನೋಡ್ಕೊತಾ ಹೋಗ್ಬೇಕಾಗತ್ತೆ. ನೋಡಿ, ನಿರಪೇಕ್ಷ ಬಡತನ, ಅಬ್ಸಲ್ಯೂಟ್ ಪಾವರ್ಟಿ ಅಂತಂದರೆ ನಿರಪೇಕ್ಷ ಬಡತನ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ, ಅಥವಾ ಇದನ್ನು ನಾವು ಸಂಪೂರ್ಣ ಬಡತನ ಅಂತ ಕರಿತೀವಿ. ಯಾವುದೇ ಒಂದು ವರ್ಗದ ಜನ ತಮ್ಮ ಆದಾಯದಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಕೊಂಡುಕೊಳ್ಳಲಾಗದ ಅಸಹಾಯಕ ಸಂದರ್ಭವನ್ನು ನಾವೇನಂತ ಕರಿತೀವಿ ಅಂತಂದರೆ ನಿರಪೇಕ್ಷ ಬಡತನ ಅಂತ ಕರಿತೀವಿ. ಅಂದರೆ ಅರ್ಥ ಏನು ಅಂತ ನಾವು ನೋಡ್ತಾ ಬಂದರೆ, ಜನರು ತಮಗೆ ಬರುವಂತಹ ಆದಾಯದಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಅರ್ಥ ದುಡಿತಾ ಇದ್ದಾರೆ, ಆದರೆ ಅವ್ರಿಗೆ ಬರೋ ಆದಾಯ ಆ ಮೂಲಭೂತ ಅವಶ್ಯಕತೆಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ, ಅಂದರೆ ಅವರು ಕಡಿಮೆ ದುಡಿತಾ ಇದ್ದಾರೆ. ಆ ವರ್ಗವನ್ನು ನಿರಪೇಕ್ಷ ಬಡತನ ಅಂತ ಕರಿತೀವಿ ನಾವು. ಹಾಗಾದರೆ ಈ ನಿರಪೇಕ್ಷ ಬಡತನ ಎಲ್ಲಿ ಕಂಡು ಬರುತ್ತೆ? ಭಾಳಷ್ಟು ಜನ ಕೇಳುವಂಥ ಪ್ರಶ್ನೆ, ನಿರಪೇಕ್ಷ ಬಡತನ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಹಿಂದುಳಿದ ರಾಷ್ಟ್ರಗಳು ಮತ್ತು ಮುಂದುವರಿಯುತ್ತಿರುವ
ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ. ಹಿಂದುಳಿದ ರಾಷ್ಟ್ರಗಳು ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ಬಡತನವಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿ, ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ಬಡತನ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಸೊ ಹಾಗಾದ್ರೆ ನಾವಿಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಏನು ಅಂತ ನೋಡಿದ್ವಿ. ಸೊ ನೋಡಿ ಮತ್ತೊಮ್ಮೆ, ಸೊ ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ತಮ್ಮ ವರ್ಗದ ಯಾವುದೇ ಒಂದು ವರ್ಗದ ಜನರು ತಮ್ಮ ಆದಾಯದಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಕೊಂಡುಕೊಳ್ಳಲಾಗದ ಅಸಹಾಯಕ ಸಂದರ್ಭ ಅಂತೇಳಿ ನೋಡ್ತಾ ಆಗ್ತೀವಿ. ಸಮ್ ಕ್ಯಾಟಗರೈಸ್ಡ್ ಪೀಪಲ್ ವಿ ಕಾಂಟ್ ಮೀಟ್ ದ ಬೇಸಿಕ್ ನೀಡ್ಸ್ ಇನ್ ಅವರ್ ಇನ್ಕಮ್, ವಿ ಕಾಲ್ ಇಟ್ ಆಸ್ ಅಬ್ಸಲ್ಯೂಟ್ ಪಾವರ್ಟಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ದಟ್ ಅಬ್ಸಲ್ಯೂಟ್ ಪಾವರ್ಟಿ ವಿಲ್ ಬಿ ಶೋಸ್ ಇನ್ ಬ್ಯಾಕ್ವರ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ನೆಕ್ಸ್ಟ್ ಸಾಪೇಕ್ಷ ಬಡತನ ಅಂತೇಳಿ. ಸಾಪೇಕ್ಷ ಬಡತನ ಅಂತಂದ್ರೆ ಏನು? ರಿಲೇಟಿವ್ ಪಾವರ್ಟಿ. ಸೊ ಇಟ್ ಇಸ್ ಅನ್ ರಿಲೇಟಿವ್ ಪಾವರ್ಟಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ರಿಲೇಟಿವ್ ಪಾವರ್ಟಿ ಅಂತಂದ್ರೆ ಏನು ಅಂತೇಳಿ ನಾವು ನೋಡ್ತಾ ಬಂದ್ರೆ, ಸೊ ಇಟ್ ಇಸ್ ಅನ್ ಕಂಪ್ಯಾರಿಸನ್ ಪಾವರ್ಟಿ ಓನ್ಲಿ. ಕಂಪ್ಯಾರಿಸನ್ ಪಾವರ್ಟಿ ಅಂತೇಳಿ ನೋಡ್ತಾ, ಕಂಪ್ಯಾರಿಸನ್ ಪಾವರ್ಟಿ ಓನ್ಲಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದೊಂದು ಹೋಲಿಕೆ ಆಧಾರಿತ ಬಡತನವಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಅಂದ್ರೆ ಇದು ಒಂದು ಎಲ್ಲಿ ಕಂಡು ಬರುತ್ತೆ ಅಂತೇಳಿ ನಾವು ನೋಡ್ತಾ ಬಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನು ಕಂಡು ಬರುತ್ತೆ ಈ ಬಡತನ? ಸೊ ಅಲ್ಲಿ ಮೂಲಭೂತ ಅವಶ್ಯಕತೆಗಳು ಸಿಕ್ಕಿರುತ್ತೆ, ಬಟ್ ಆದರೆ ವರ್ಗದಿಂದ ವರ್ಗಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಸೊ ಕಡಿಮೆ ಆದಾಯ ಹೊಂದಿದವನು ಹೆಚ್ಚು ಆದಾಯ ಹೊಂದಿದವನು ಹೋಲಿಕೆ ಮಾಡಿಕೊಂಡಾಗ ಬಡತನ ವರ್ಗ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಅಂದ್ರೆ ಇದು ಹೋಲಿಕೆ ಆಧಾರಿತ ಬಡತನವಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಬಡತನ ಅಂದ್ರೆ ಮೂಲಭೂತ ಅವಶ್ಯಕತೆಗಳಿಗೆ ಏನು ಕೊರತೆ ಇರಲ್ಲ, ಬಟ್ ಆದರೆ ಈ ಮೂಲಭೂತ ಅವಶ್ಯಕತೆಗಳನ್ನು ಹೊಂದಿದ್ರೂ ಸಹ ಅಲ್ಲಿ ಆದಾಯದ ವರ್ಗವನ್ನು ಹೋಲಿಕೆ ಮಾಡಿದಾಗ ಕಡಿಮೆ ಆದಾಯ ಹೊಂದಿದಂಥ ವರ್ಗದವರು ಬಡತನ ವರ್ಗದಲ್ಲಿ ಇರ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿ ಬಡತನದ ಅಂದಾಜು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಭಾರತದಲ್ಲಿ ಹಲವಾರು ಸಮಿತಿಗಳು, ಹಲವಾರು ಸಂಸ್ಥೆಗಳು ಬಡತನವನ್ನ ಅಂದಾಜಿಸಿವೆ. ಸೊ ಭಾರತದಲ್ಲಿ ಬಡತನವನ್ನ ಮೊಟ್ಟ ಮೊದಲ ಬಾರಿಗೆ ಅಂದಾಜಿಸಿದವರು ಯಾರು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನು ಅಂದಾಜಿಸಿದವರು ಯಾರು ಅಂತಂದ್ರೆ ದಾದಾಬಾಯ್ ನವರೋಜಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನು ಅಂದಾಜಿಸಿದವರು ಯಾರು ಅಂತಂದ್ರೆ ದಾದಾಬಾಯ್ ನವರೋಜಿ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ದಾದಾಬಾಯ್ ನವರೋಜಿ ಅವರು ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಅಂದಾಜಿಸಿದ್ರು. ಸೊ ಎಷ್ಟರಲ್ಲಿ ಅಂದಾಜಿಸಿದ್ರು? 1867-68ರಲ್ಲಿ ಅಂದಾಜಿಸ್ತಾರೆ ಅಂತ ನೋಡ್ತಾ ಆಗ್ತೀವಿ. ಹಾಗಾದ್ರೆ ಸ್ವತಂತ್ರ ನೋಡ್ರಿ, ದಾದಾಬಾಯ್ ನವರೋಜಿ ಅವರು ಯಾವ ಗ್ರಂಥದಲ್ಲಿ ಬಡತನವನ್ನು ಅಂದಾಜಿಸಿದ್ರು? ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತೇಳಿ ನಾವು ನೋಡ್ತಾ ಆಗ್ತೀವಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಅವ್ರು ಏನ್ ಮಾಡ್ತಾರೆ? ಸೊ ಬಡತನವನ್ನ ಅಂದಾಜಿಸ್ತಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಸೊ ಆದ್ರೆ ಸ್ವತಂತ್ರ ನಂತರದಲ್ಲಿ ಮೊದಲಿಗೆ ರಾಷ್ಟ್ರೀಯ ಬಡತನವನ್ನು ಅಂದಾಜಿಸಿದಂತಹ ಸಂಸ್ಥೆ ಯಾವುದು ಅಂತಂದ್ರೆ ಯೋಜನಾ ಆಯೋಗ ಅಂತೇಳಿ ನೋಡ್ತಾ. ಸೊ ಪ್ಲಾನಿಂಗ್ ಕಮಿಷನ್, NPC ರಾಷ್ಟ್ರೀಯ ಯೋಜನಾ ಆಯೋಗ ಬಡತನವನ್ನು ಅಂದಾಜಿಸುತ್ತೆ. ರಾಷ್ಟ್ರೀಯ ಯೋಜನಾ ಆಯೋಗ ಬಡತನವನ್ನು ಅಂದಾಜಿಸಿದ್ದು ಯಾವಾಗ ಅಂದ್ರೆ 1973-74ರಲ್ಲಿ ಅಂದಾಜಿಸುತ್ತೆ. ಸೊ ಇವರ ಪ್ರಕಾರ, ಯೋಜನಾ ಆಯೋಗದ ಪ್ರಕಾರ ಭಾರತದಲ್ಲಿ ಬಡತನ 54.9% ಅಂತೇಳಿ ವರದಿಯನ್ನ ಕೊಡುತ್ತೆ. ಸೊ ಹಾಗಾದ್ರೆ ಭಾರತದಲ್ಲಿ ಮೋರ್ ದ್ಯಾನ್ 50% ನಷ್ಟು ಬಡತನ ಇದೆ ಅಂತೇಳಿ ವರದಿಯನ್ನ ಕೊಡುತ್ತೆ ಯಾವುದು? ಯೋಜನಾ ಆಯೋಗ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಬಂದ್ರೆ ಯೋಜನಾ ಆಯೋಗದ ಬಡತನದ ಅಂದಾಜು. ಸೊ ಹಾಗಾದ್ರೆ ಭಾರತದಲ್ಲಿ ಬಡತನವನ್ನು ಅಂದಾಜಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಯೋಜನಾ ಆಯೋಗ ಅಂತ ಬರೀಬೇಕು. ಸೊ ಈಗ ಯೋಜನಾ ಆಯೋಗವನ್ನು ನಾವು ಏನಂತ ಬದಲಾಯಿಸಿದೀವಿ? ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇನ್ಸ್ಟಿಟ್ಯೂಟ್ ಅಲ್ಲ, ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಸಂಸ್ಥೆ ಈಗ ಆ ಬಡತನವನ್ನ ಅಂದಾಜಿಸುತ್ತೆ ನಮ್ಮ ಭಾರತದಲ್ಲಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಮುಂಚೆ ಯಾವ್ದು ಅಂದಾಜಿಸ್ತಾ ಇತ್ತು ಅಂದ್ರೆ NPC, ರಾಷ್ಟ್ರೀಯ ಯೋಜನಾ ಆಯೋಗ. ಈ ಜವಾಬ್ದಾರಿಯನ್ನ NPCಗೆ ಕೊಟ್ಟವ್ರು ಯಾರು ಅಂತಂದ್ರೆ ಅಂದಿನ ಪ್ರಧಾನಿಗಳಾದಂತಹ ಇಂದಿರಾ ಗಾಂಧಿ ಅವರು ಈ ಜವಾಬ್ದಾರಿಯನ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಬಂದ್ರೆ ಎರಡನೇದಾಗಿ ಬಡತನವನ್ನು ಅಂದಾಜಿಸಲು ಒಂದು ವೈಯಕ್ತಿಕ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಯಾವುದಾ ಸಮಿತಿ ಅಂತಂದ್ರೆ ವೈಕೆ ಅಲಗ್ ಸಮಿತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ವೈಕೆ ಅಲಗ್ ಸಮಿತಿ ಏನಿದೆ, ಈ ಸಮಿತಿ ಬಡತನವನ್ನು ಅಂದಾಜಿಸುತ್ತೆ. ಸೊ ನೋಡಿ, ಯಾವುದರ ಆಧಾರದ ಮೇಲೆ ಬಡತನವನ್ನ ಅಂದಾಜಿಸಿದ್ರು ವೈಕೆ ಅಲಗ್ ಅವರು ಅಂತೇಳಿ ನಾವು ನೋಡ್ತಾ ಬಂದ್ರೆ ಸೇವಿಸುವ ಆಹಾರ ಏನು ಸೇವಿಸ್ತಾರೆ ಜನ,
ಅದರ ಆಧಾರದ ಮೇಲೆ ಅಂದಾಜಿಸ್ತಾರೆ. ಸೊ ಲೈಕ್ ನಾವು ಇದನ್ನು ಪೌಷ್ಟಿಕತೆ ಅಂತೇಳಿ ನೋಡ್ತಾ ಆಗ್ತೀವಿ. ಪೌಷ್ಟಿಕತೆ ಆಧಾರದಲ್ಲಿ ಬಡತನವನ್ನು ಅಂದಾಜಿಸಿದ್ರು. ಪೌಷ್ಟಿಕತೆ ಆಧಾರದಲ್ಲಿ ನ್ಯೂಟ್ರಿಷನ್ ಅಂತೇಳಿ ನೋಡ್ತಾ ಆಗ್ತೀವಿ. ಪೌಷ್ಟಿಕತೆ ಆಧಾರದಲ್ಲಿ ಬಡತನವನ್ನು ಅಂದಾಜಿಸಿದ್ರು ಯಾರು ಅಂತೇಳಿ ನಾವು ನೋಡ್ತಾ ಬಂದರೆ ವೈಕೆ ಅಲಗ್ ಸಮಿತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಗ್ರಾಮೀಣ ಭಾಗದಲ್ಲಿ 2400 ಕ್ಯಾಲೋರಿಗಳಷ್ಟು ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. 2400 ಕ್ಯಾಲೋರಿಗಳಷ್ಟು ಆಹಾರವನ್ನು ಸೇವಿಸಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೊ ಯಾರು? ವೈಕೆ ಅಲಗ್ ಅವರು 2400 ಕ್ಯಾಲೋರಿ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಎಲ್ಲಿ? ಗ್ರಾಮೀಣ ಭಾಗದಲ್ಲಿ ವಾಸಿಸುವಂಥವ್ರು ಅಂತೇಳಿ ನೋಡ್ತಾ. ಅದೇ ನಗರ ಪ್ರದೇಶದಲ್ಲಿ ವಾಸಿಸುವಂಥ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 2100 ಕ್ಯಾಲೋರಿ ಆಹಾರವನ್ನು ಸೇವಿಸಬೇಕು ಅಂತೇಳಿ ಹೇಳ್ತಾ ಬರ್ತಾರೆ. ಸೊ ಇವತ್ತು ಕೂಡ ಇದೇ ಮಾನದಂಡವನ್ನು ನಾವು ಬಳಸ್ತೀವಿ. ಸೊ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಆಹಾರವನ್ನು ಸೇವಿಸುವಂತಹ ಪ್ರಮಾಣ ಎಷ್ಟಿರಬೇಕು ಅಂತೇಳಿ ನಾವು ನೋಡ್ತಾ ಬಂದರೆ, ಸೊ ಗ್ರಾಮೀಣ ಭಾಗದಲ್ಲಿ 2400 ಕ್ಯಾಲೋರಿ, ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿ ಅಂತೇಳಿ ನೀವು ನೋಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಎಸ್, ಓಕೆ. ಸೊ ಹಾಗಾದ್ರೆ ಇವರು ಬಡತನ ಎಷ್ಟಿದೆ ಅಂತೇಳಿ ಹೇಳಲಿಲ್ಲ. ಸೊ ಇವರು ಬಡತನವನ್ನು ಅಂದಾಜಿಸಿದ್ರು ಯಾವಾಗ ಅಂತೇಳಿ ನೋಡ್ತಾ ಬಂದ್ರೆ 1979ರಲ್ಲಿ ಬಡತನವನ್ನು ಅಂದಾಜಿಸೋದು ಹೀಗೆ ಅಂತೇಳಿ ತಿಳಿಸ್ತಾರೆ. ಸೊ ಯಾವುದರ ಮುಖಾಂತರ, ಯಾವುದರ ಆಧಾರದಲ್ಲಿ ಬಡತನವನ್ನು ಅಂದಾಜಿಸಿದ್ರು ಅಂದ್ರೆ ಪೌಷ್ಟಿಕತೆ ಆಧಾರದಲ್ಲಿ ಬಡತನವನ್ನ ಅಂದಾಜಿಸಿದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅಂಡ್ ನೆಕ್ಸ್ಟ್ ಮುನ್ನದಾಗಿ ಡಿ.ಟಿ. ಲಕಡವಾಲ ಸಮಿತಿ. ಡಿ.ಟಿ. ಲಕಡವಾಲ ಸಮಿತಿ ಅಂತೇಳಿ ನೇಮಕವನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ಡಿ.ಟಿ. ಲಕಡವಾಲ ಸಮಿತಿ ಬಡತನವನ್ನ ಅಂದಾಜಿಸೋದಕ್ಕೆ ನೇಮಕ ಆಗಿದೆ ಎಷ್ಟರಲ್ಲಿ ಅಂದ್ರೆ 1983ನಲ್ಲಿ ನೇಮಕ ಆಗುತ್ತೆ. ಸೊ 1989ನಲ್ಲಿ ನೇಮಕ ಆಗುತ್ತೆ. 83 ಆಗ್ಬಿಟ್ಟಿದೆ, 1989ನಲ್ಲಿ ನೇಮಕ ಆಗುತ್ತೆ. ಸೊ ಬಟ್ ವರದಿಯನ್ನು ಸಲ್ಲಿಸಿದ ಎಷ್ಟರಲ್ಲಿ ಅಂತಂದ್ರೆ 1993. ಸೊ selected in 1989 but report submission in 1993 ಅಂತ ನೋಡ್ತಾ ಆಗ್ತೀವಿ. ಸೊ ಈ ಲಕಡವಾಲರವರು ಬಡತನವನ್ನು ಅಂದಾಜಿಸಲು ಬಳಸಿದಂತಹ ಮಾನದಂಡ ಯಾವುದು ಅಂತಂದ್ರೆ MPC ಎನ್ನುವಂಥ ಮಾನದಂಡವನ್ನು ಬಳಸ್ತಾರೆ. ಸೊ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಮಾಸಿಕ ತಲಾ ಅನುಭೋಗ ವೆಚ್ಚ ಅಂತೇಳಿ ನೋಡ್ತಾ ಆಗ್ತೀವಿ. ಮಾಸಿಕ ತಲಾ ಕೌಟುಂಬಿಕ. ಸೊ ಲೈಕ್ ಡಿ.ಟಿ. ಲಕಡವಾಲರವರು ನಿಮಗೆ ಗೊತ್ತಿರಲಿ. ಸೊ ಲೈಕ್ MPC ಅಲ್ಲ, MPCಯನ್ನು ಬಳಸಿದವರು ಯಾರು ಅಂತಂದ್ರೆ ಸುರೇಶ್ ತೆಂಡೂಲ್ಕರ್ ಸಮಿತಿ. ಯಾವ ಸಮಿತಿ? ಸುರೇಶ್ ತೆಂಡೂಲ್ಕರ್ ಸಮಿತಿ MPCಯನ್ನು ಬಳಸ್ತಾರೆ. ಬಟ್ ಇವ್ರು ಬಳಸಿದ್ದು ಯಾವುದು ಅಂತಂದ್ರೆ ಫ್ಯಾಮಿಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಇದನ್ನು ಕೇಳಿದಾನೆ. ಲೈಕ್ FPCನ ವಿಸ್ತೃತ ರೂಪ ಏನು ಅಂತೇಳಿ ಕೇಳಿದಾನೆ. KS ಅಲ್ಲಿ ನೋಡ್ಕೊಬೇಕು. FPCನ ವಿಸ್ತೃತ ರೂಪ ಫ್ಯಾಮಿಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಫ್ಯಾಮಿಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಕೌಟುಂಬಿಕ ತಲಾ ಅನುಭೋಗ ವೆಚ್ಚ ಅಂತೇಳಿ ನೋಡ್ತಾ. ಕೌಟುಂಬಿಕ ತಲಾ ಅನುಭೋಗ ವೆಚ್ಚ, ಇದರ ಆಧಾರದ ಮೇಲೆ ಬಡತನವನ್ನು ಅಂದಾಜಿಸ್ತಾರೆ. ಸೊ ಇವರ ಪ್ರಕಾರ ಭಾರತದಲ್ಲಿ ಬಡತನ ಎಷ್ಟಿತ್ತು ಅಂತೇಳಿ ನೋಡ್ತಾ ಬಂದ್ರೆ 73-74ರಲ್ಲಿ 59.9% ಅಂತ ಹೇಳ್ತಾರೆ. ನೆಕ್ಸ್ಟ್ 93-94ರಲ್ಲಿ ಭಾರತದ ಬಡತನ 36.3% ಅಂತ ಹೇಳ್ತಾರೆ. ನೆಕ್ಸ್ಟ್ 97-2000 ಭಾರತದ ಬಡತನ 26% ಇದೆ, ಇಷ್ಟಕ್ಕೆ ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಯಾರು? ಸೊ ಡಿ.ಟಿ. ಲಕಡವಾಲ ಸಮಿತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಹಾಗಾದ್ರೆ ಇವರ ಪ್ರಕಾರ 73-74ರಲ್ಲಿ BPL ಕಾರ್ಡನ್ನು ಹೊಂದಿದವರ ಸಂಖ್ಯೆ ಎಷ್ಟಿತ್ತು ಅಂತೇಳಿ ನೋಡ್ತಾ ಬಂದ್ರೆ BPL ಕಾರ್ಡನ್ನು ಹೊಂದಿದವರ ಪ್ರಮಾಣ 77%ನಷ್ಟಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೊ ಇವರ ಪ್ರಕಾರ BPL ಕಾರ್ಡ್ದಾರರ ಸಂಖ್ಯೆ ಎಷ್ಟು ಅಂದ್ರೆ 77% ಅಂತ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ನಿಮಗೆ ಗೊತ್ತಿರಲಿ, ಸೊ ಪಾವರ್ಟಿ ಲೈನ್ ಬಡತನ ರೇಖೆ ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ನಾವು ನೋಡ್ತಾ ಬಂದ್ರೆ ಸೊ ಡಿ.ಟಿ. ಲಕಡವಾಲ. ಬಡತನ ರೇಖೆ, ಹಾಗಾದ್ರೆ ಏನು ಬಡತನ ರೇಖೆ ಅಂತ ನಾವು ನೋಡ್ತಾ ಬಂದ್ರೆ ನೋಡಿ, ಸೊ ಜನಸಂಖ್ಯೆ ಹಂಚಿಕೆಯಲ್ಲಿ ಬಡವರು ಮತ್ತು ಬಡವರಲ್ಲದವರು ಎಂದು ಪ್ರತ್ಯೇಕಿಸುವ ರೇಖೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಬಡತನ ರೇಖೆ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಆ ಬಡತನ ರೇಖೆ ಪಾವರ್ಟಿ ಲೈನ್, ಸೊ ಒಂದು ಲೈನ್ ಪರಿಕಲ್ಪನೆಯನ್ನು ಕೊಡ್ತಾರೆ. ಸೊ ಈ ಪಾವರ್ಟಿ ಲೈನ್ ಪರಿಕಲ್ಪನೆ ಏನಿದೆ, ಸೊ ಈ ಪಾವರ್ಟಿ ಲೈನ್ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಪಾವರ್ಟಿ ಲೈನ್ ಮೇಲೆ ಏನಿರ್ತಾರೆ ಸೊ ಅವರನ್ನ ಅಬೋವ್ ಪಾವರ್ಟಿ ಲೈನ್ ಅಂತ ಕರೀತಾರೆ. ಪಾವರ್ಟಿ ಲೈನ್ ಕೆಳಗೆ ಏನಿರ್ತಾರೆ ಅವರನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಕರಿತಾ ಹೋಗ್ತಾರೆ. ಸೊ ಅಂದ್ರೆ APL ಮತ್ತು BPL ಅಂತೇಳಿ ಸೊ ಬಳಸ್ತಾ ಹೋಗ್ತಾರೆ. ಅಬೋವ್ ಪಾವರ್ಟಿ ಲೈನ್ ಅಂಡ್ ಬಿಲೋ ಪಾವರ್ಟಿ
ಲೈನ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಬಡತನ ರೇಖೆಯಿಂದ ಮೇಲಿರುವವರು, ಬಡತನ ರೇಖೆಯಿಂದ ಕೆಳಗಿರುವವರು ಅಂತೇಳಿ ನೋಡ್ತಾ ಹೋಗ್ತೀವಿ. ಆದರೆ 2013ರಲ್ಲಿ ಈ ಪರಿಕಲ್ಪನೆಯನ್ನು ಕೈಬಿಟ್ಟಿದೆ. APL-BPL ಪರಿಕಲ್ಪನೆಯನ್ನು ಕೈಬಿಟ್ಟು APLಗೆ ಬದಲಾಗಿ NPHH ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅಂತೇಳಿ ಬಳಸ್ತೀವಿ. BPLಗೆ ಬದಲಾಗಿ PHH ಪ್ರಯಾರಿಟಿ ಹೌಸ್ ಹೋಲ್ಡ್ಸ್. ನೋಡಿ, ಆದ್ಯತಾ ಕುಟುಂಬ. BPLಗೆ ಬದಲಾಗಿ ಯಾವುದನ್ನ ಬಳಸ್ತೀವಿ ಅಂತಂದ್ರೆ ಆದ್ಯತಾ ಕುಟುಂಬ ಅಂತೇಳಿ ಬಳಸ್ತೀವಿ. APLಗೆ ಬದಲಾಗಿ ಆದ್ಯತೇತರ ಕುಟುಂಬ ಅಂತ ಬಳಸ್ತೀವಿ. ಆದ್ಯತೇತರ ಕುಟುಂಬ ಅಂತೇಳಿ ಬಳಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹೀಗೆ ನಾವು ನೋಡ್ತಾ ಬರ್ತೀವಿ. ಸೊ ಹಾಗಾದ್ರೆ ಈಗ APL-BPL ಪರಿಕಲ್ಪನೆ ಇಲ್ಲ, NPHH-PHH ನಿಮ್ಮ ಕಾರ್ಡ್ಗಳ ಮೇಲೆ ನೋಡ್ರಿ PHH ಅಂತ ಇರುತ್ತೆ. ಸೊ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅಂತೇಳಿ. ಮೊದಲು BPL ಅಂತ ಇತ್ತು, ಈಗ 2013ರಿಂದ ಈ ಪರಿಕಲ್ಪನೆ ಬದಲಾಯಿಸಿ PHH ಅಂತೇಳಿ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದನ್ನ ಕೇಳಿದಾನೆ ನೋಡ್ಕೋಬೇಕಾಗತ್ತೆ ಅಂತೇಳಿ. ಸೊ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅಂಡ್ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅಂತೇಳಿ ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಹೀಗೆ DT ಲಕಡವಾಲರವರು ಬಡತನವನ್ನ ಅಂದಾಜಿಸಿದ್ರು. ಸೊ ನೆಕ್ಸ್ಟ್ ನಾವು ನೋಡ್ತಾ ಬಂದ್ರೆ, ಇದಾದ್ಮೇಲೆ ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ಅಂತ ನೇಮಕ ಮಾಡ್ತೀವಿ. 2009ರಲ್ಲಿ ಬಡತನವನ್ನು ಅಂದಾಜಿಸಲು ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿಯನ್ನು ನೇಮಕವನ್ನ ಮಾಡಿದ್ವಿ. ಈ ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿ ವರದಿಯನ್ನು ಸಲ್ಲಿಸಿದ್ದು ಯಾವಾಗ ಅಂತಂದ್ರೆ 2011-12ರಲ್ಲಿ ವರದಿಯನ್ನು ಸಲ್ಲಿಸುತ್ತೆ. 11-12ರಲ್ಲಿ ವರದಿಯನ್ನು ಸಲ್ಲಿಸ್ತು. ಇದು ಬಳಸಿದಂತಹ ಮಾನದಂಡ ಯಾವುದು ಅಂದ್ರೆ MPC ಅಂತ. MPC ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಲಾಸ್ಟ್ KPSC FDA ಪ್ರಶ್ನೆ, FDA ನಲ್ಲಿ 2021 ನಡೆದಂಥ FDA ನಲ್ಲಿ ಕೇಳಿದಂತಹ ಪ್ರಶ್ನೆ. ಸೊ MPC ನ ವಿಸ್ತೃತ ರೂಪ ಏನು ಅಂತೇಳಿ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತೇಳಿ ನೋಡ್ತಾ ಆಗ್ತದೆ. ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತೇಳಿ ನಾವು ನೋಡ್ತಾ ಆಗ್ತೀವಿ. ನೋಡಿ, ಇವ್ರೇನ್ ಮಾಡ್ತಾರೆ, ಸೊ ಸುರೇಶ್ ಡಿ ತೆಂಡೂಲ್ಕರ್ ಅವರು 3 ವರ್ಷಗಳಿಗೆ ಸಂಬಂಧಿಸಿದಂತೆ ವರದಿಯನ್ನ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಮಾಸಿಕವಾಗಿ ಮೂಲಭೂತ ಅವಶ್ಯಕತೆಗಳಿಗೆ ಎಷ್ಟು ಖರ್ಚು ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸ್ತಾರೆ. ಸೊ ಕನಿಷ್ಠ ಎಷ್ಟು ಖರ್ಚು ಮಾಡಿದ್ರೆ ಅವನು ಬಡತನ ರೇಖೆಯಿಂದ ಮೇಲಿರ್ತಾನೆ, ಅದಕ್ಕಿಂತ ಕಡಿಮೆ ಖರ್ಚು ಮಾಡೋರು ಬಡತನ ರೇಖೆಯಿಂದ ಕೆಳಗಿರ್ತಾರೆ ಅನ್ನುವಂಥ ಮಾನದಂಡವನ್ನ ಕೊಡ್ತಾರೆ. ನೋಡಿ, ಇಲ್ಲಿ 2004-05ರಲ್ಲಿ ಹೇಳ್ತಾರೆ ಇವರು. ಸೊ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 446.68 ರೂಗಳನ್ನ ವೆಚ್ಚ ಮಾಡಬೇಕು ಅಂತ ಹೇಳ್ತಾರೆ. ನಗರ ಪ್ರದೇಶದಲ್ಲಿ ವಾಸಿಸುವಂತವನು 578.80 ರುಪೀಸನ್ನ ಖರ್ಚು ಮಾಡಬೇಕು ಅಂತ ಹೇಳ್ತಾನೆ. ಸೊ ಈ ದತ್ತಾಂಶದ ಪ್ರಕಾರ ಭಾರತದ ಬಡತನ ಎಷ್ಟಿತ್ತು 2004-05ರಲ್ಲಿ ಅಂದ್ರೆ 37.2%. ಹಲವಾರು ಬಾರಿ ರಿಪೀಟ್ ಆಗಿದೆ. ತೆಂಡೂಲ್ಕರ್ ವರದಿಯ ಪ್ರಕಾರ 2004-05ರಲ್ಲಿ ಭಾರತದ ಬಡತನ ಎಷ್ಟಾಗಿತ್ತು ಅಂತ ಕೇಳಿದಾನೆ. 37.2% ಅಂತ ನೋಡುತ್ತೆ. ಆ ಸಂದರ್ಭದಲ್ಲಿ ಗ್ರಾಮೀಣ ಬಡತನ 41.8%, ಆ ಸಂದರ್ಭದಲ್ಲಿ ನಗರ ಬಡತನ 25.7% ಅಷ್ಟು ಇತ್ತು ಅಂತೇಳಿ ನೋಡ್ತಾ ಆಗ್ತದೆ. ಆದರೆ 2009-10ರಲ್ಲಿ ಈ ಮಾಸಿಕ ಅನುಭೋಗ ವೆಚ್ಚವನ್ನು ಹೆಚ್ಚಿಸ್ತಾರೆ. ಸೊ ಬಿಕಾಸ್ ಆಫ್ ಇನ್ಫ್ಲೇಷನ್ ಹೆಚ್ಚಿಸಿ. ನೋಡಿ, ಆ ಗ್ರಾಮೀಣ ಭಾಗದ ವ್ಯಕ್ತಿ 672.80 ರುಪೀಸನ್ನು ಖರ್ಚು ಮಾಡ್ಬೇಕು ಕನಿಷ್ಠ ಒಂದು ತಿಂಗಳಿಗೆ ಮಿನಿಮಮ್ ಅಂತೇಳಿ ಕೊಡ್ತಾರೆ. ನೆಕ್ಸ್ಟು 859.60 ನಗರ ಪ್ರದೇಶದಲ್ಲಿ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಈ MPCನ ಆಧಾರದಲ್ಲಿ 2009-10ರಲ್ಲಿ ಭಾರತದಲ್ಲಿ ಬಡತನ ಎಷ್ಟಿತ್ತು ತೆಂಡೂಲ್ಕರ್ ಅವರ ಪ್ರಕಾರ ಅಂತಂದ್ರೆ 29.8% ಅಂತ ಹೇಳ್ತಾರೆ. 29.8% ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಗ್ರಾಮೀಣ ಬಡತನ ಎಷ್ಟಿತ್ತು 33.8%, ನಗರ ಬಡತನ ಎಷ್ಟಿತ್ತು 20.7% ಅಂತೇಳಿ ವರದಿಯನ್ನ ಕೊಡ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆದರೆ 2011-12 ವಾಸ್ತವವಾಗಿ ಇವರು ಹೇಳಿದಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವ್ಯಕ್ತಿ 816 ಖರ್ಚು ಮಾಡಬೇಕು, ನಗರ ಭಾಗದ ವ್ಯಕ್ತಿ ಕನಿಷ್ಠ 1000 ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಈ ಮಾನದಂಡವನ್ನು ಆಧಾರವಾಗಿ ಇಟ್ಟುಕೊಂಡು 2011-12ರಲ್ಲಿ ಭಾರತದ ಬಡತನ ಎಷ್ಟಾಗಿತ್ತು ಅಂದ್ರೆ 21.9% ಅಂತೇಳಿ ಹೇಳ್ತಾ ಹೋಗ್ತಾರೆ. ಯಾರು? ಸುರೇಶ್ ಡಿ ತೆಂಡೂಲ್ಕರ್. ಸೊ ಇವರ ಪ್ರಕಾರ ಆ ಸಂದರ್ಭದಲ್ಲಿ ಗ್ರಾಮೀಣ ಬಡತನ 25.7%, 25.7%, ನೆಕ್ಸ್ಟ್ ನಗರ ಬಡತನ 13.7% ಅಂತೇಳಿ ವರದಿಯನ್ನ ಕೊಡ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಆದರೆ ಈ ವರದಿಯನ್ನು 2011-12ರಲ್ಲಿ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಈ ವರದಿ ಕಡಿಮೆ ಬಡತನವನ್ನು ಕೊಟ್ಟಿದೆ ಅಂತೇಳಿ ಟೀಕೆಯನ್ನು ಮಾಡ್ತಾರೆ ಅಪೋಸಿಷನ್ ಅವರು. ಆ ಸಂದರ್ಭದಲ್ಲಿ ಈ ವರದಿಯನ್ನು ಹೋಲ್ಡಲ್ಲಿಟ್ಟು ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿಯ ವರದಿಯನ್ನು ಪರಿಷ್ಕರಿಸೋದಕ್ಕೋಸ್ಕರವಾಗಿ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಯಾವುದಾ ಸಮಿತಿ ಅಂತೇಳಿ ನಾವು ನೋಡ್ತಾ ಬಂದ್ರೆ ರಂಗರಾಜನ್ ಸಮಿತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಇಲ್ಲಿ
ರಂಗರಾಜನ್ ಸಮಿತಿನ ನೋಡಿ ಆಮೇಲೆ ಈ ಲಿಸ್ಟನ್ನು ನಾವು ನೋಡ್ತಾ ಹೋಗೋಣಂತೆ. ಸೊ ರಂಗರಾಜನ್ ಸಮಿತಿ ನೇಮಕ ಆಗುತ್ತೆ. ರಂಗರಾಜನ್ ಸಮಿತಿ ನೇಮಕ ಆಗಿದ್ದು 2012ರಲ್ಲಿ, ವರದಿಯನ್ನು ಸಲ್ಲಿಸಿದ್ದು 2014ರಲ್ಲಿ ಅಂತೇಳಿ ನೋಡ್ತಾ ಆಗ್ತದೆ. ಇವರು ಅದೇ ತೆಂಡೂಲ್ಕರ್ ಸಮಿತಿಯ ವರದಿಯನ್ನು ರಿವೈಸ್ ಮಾಡಬೇಕಾಗಿದ್ದರಿಂದ ಇವರು ಬಳಸಿದಂಥ ಮಾನದಂಡ ಯಾವುದು ಅಂದರೆ ಇದು ಕೂಡ ಸೇಮ್ MPC ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಇವರ ಪ್ರಕಾರ 2011-12ರಲ್ಲಿ ಬಡತನದ ಪ್ರಮಾಣ ಎಷ್ಟಿತ್ತು ಅಂತೇಳಿ ನಾವು ನೋಡ್ತಾ ಬಂದರೆ, ಗ್ರಾಮೀಣ ಬಡತನ 30.9% ಅಷ್ಟಿತ್ತು, ನಗರ ಬಡತನ 26.4% ಅಷ್ಟಿತ್ತು. ಸೊ ಒಟ್ಟು ಭಾರತದ ಬಡತನ 29.5% ಅಷ್ಟಿತ್ತು. ಆದರೆ ತೆಂಡೂಲ್ಕರ್ ವರದಿ ಪ್ರಕಾರ 21.9% ಇದ್ದಂಥ ಬಡತನವನ್ನು ರಂಗರಾಜನ್ನು 29.5% ಇದೆ ಅಂತೇಳಿ ವರದಿಯನ್ನು ಕೊಡ್ತಾರೆ. ನೋಡಿ, ಇದು ತೆಂಡೂಲ್ಕರ್ ವರದಿ, ಇದು ರಂಗರಾಜನ್ ವರದಿ ಅಂತೇಳಿ ನಾವು ನೋಡ್ತಾ ಆಗ್ತೀವಿ ಅಂತೇಳಿ. ಅಂದರೆ ಇವರು ಬಡತನವನ್ನು ಹೆಚ್ಚು ವರದಿಯನ್ನು ಕೊಡ್ತಾರೆ. ಕಾರಣ ಇಷ್ಟೇ, MPC ಕಾಸ್ಟನ್ನು ಅವ್ರಿಗಿಂತ ಇವ್ರು ಏನು ಮಾಡ್ತಾರೆ ಅಂತಂದರೆ ಹೆಚ್ಚಿಸ್ತಾರೆ ಅಂತೇಳಿ ನೋಡ್ತಾ ಆಗ್ತದೆ. ಸೊ ನೋಡಿ, ಮಂತ್ಲಿ ಅವ್ರು 816 ಹೇಳಿದ್ರು, ಇವ್ರು ಹೇಳ್ತಾರೆ 972 ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಸೊ ಗ್ರಾಮೀಣ ಭಾಗದಲ್ಲಿ. ನಗರ ಭಾಗದಲ್ಲಿ ಅವರು 1000 ಹೇಳಿದ್ರು, ಇವರು 1407 ರೂಗಳನ್ನು ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದರಿಂದ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 32.4 ರು ಗ್ರಾಮೀಣ ಭಾಗದಲ್ಲಿ, 46.9 ರು ನಗರ ಭಾಗದಲ್ಲಿ ಖರ್ಚು ಮಾಡಬೇಕಾಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಸರ್ಕಾರದ ಪ್ರಕಾರ ಒಂದು ಕುಟುಂಬಕ್ಕೆ ಎಷ್ಟು? 5 ಜನ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಒಂದು ಕುಟುಂಬಕ್ಕೆ ಎಷ್ಟಾಗುತ್ತೆ ಗ್ರಾಮೀಣ ಭಾಗದಲ್ಲಿ ರಂಗರಾಜನ ವರದಿಯ ಪ್ರಕಾರ ಅಂದರೆ 4860 ರೂಗಳಾಗುತ್ತೆ. ಸೊ ನಗರ ಪ್ರದೇಶದಲ್ಲಿ ಅಂತ ಕೇಳಿದ್ರೆ 7035 ರೂಗಳಾಗುತ್ತೆ. ಸೊ ಇವರು ವರದಿಯನ್ನು ಸಬ್ಮಿಟ್ ಮಾಡ್ತಾರೆ 14ರಲ್ಲಿ. ಆದರೆ ಇವರ ವರದಿಯನ್ನು ಸ್ವೀಕರಿಸಲ್ಲ. ಸರ್ಕಾರಕ್ಕೆ ಬಡತನ ಏನಾಗಿರಬೇಕು? ಕಡಿಮೆ ಇರಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ತೆಂಡೂಲ್ಕರ್ ವರದಿ ಏನಿದೆ ಆ ತೆಂಡೂಲ್ಕರ್ ವರದಿಯನ್ನೇ ಸ್ವೀಕರಿಸ್ತಾರೆ. ತೆಂಡೂಲ್ಕರ್ ವರದಿಯನ್ನು ಏನು ಮಾಡ್ತಾರೆ? ಸ್ವೀಕರಿಸ್ತಾರೆ. ತೆಂಡೂಲ್ಕರ್ ವರದಿಯ ಪ್ರಕಾರ ಭಾರತದ ಬಡತನ ಎಷ್ಟಾಗಿತ್ತು ಅಂತೇಳಿ ನಾವು ನೋಡ್ತಾ ಬಂದರೆ, ಸೊ ಭಾರತದ ಬಡತನ ತೆಂಡೂಲ್ಕರ್ ವರದಿಯ ಪ್ರಕಾರ 21.9% ಅಂತೇಳಿ ನೋಡ್ತಾ ಆಗ್ತೀವಿ 2011-12ರಲ್ಲಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಎಸ್, ಓಕೆ. ಸೊ ಹಾಗಾದರೆ ಈ ವರದಿ ಈಗ ನಮಗೆ ಪ್ರಸ್ತುತ. ಸೊ ಹಾಗಾಗಿ ಈ ವರದಿಗೆ ಸಂಬಂಧಿಸಿದಂತೆ ಭಾರತದ ರಾಜ್ಯಗಳಲ್ಲಿ ಬಡತನವನ್ನು ನಾವು ನೋಡ್ತಾ ಬಂದ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಬಡತನ ಇದೆ ತೆಂಡೂಲ್ಕರ್ ವರದಿಯ ಪ್ರಕಾರ ಸ್ಟೇಟ್ ವೈಸ್ ಪಾವರ್ಟಿ ಎಸ್ಟಿಮೇಷನ್ ಏನು ಕೊಟ್ಟಿದ್ದಾರೆ ಅಂತೇಳಿ ನಾವು ನೋಡ್ತಾ ಬಂದರೆ, ಸೊ ಇದರಲ್ಲಿ 2004-5ರಲ್ಲಿ ಎಷ್ಟಿತ್ತು, 2011-12ರಲ್ಲಿ ಎಷ್ಟಕ್ಕೆ ಬದಲಾಯಿತು ಅಂತೇಳಿ ನಾವು ನೋಡ್ತಾ ಆಗ್ತೀವಿ. ಸೊ ಹಾಗಾದರೆ ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಈಗ ಅಂತೇಳಿ ನೋಡ್ತಾ ಬಂದರೆ 11-12ರಲ್ಲಿ ಛತ್ತೀಸ್ಗಢ 39.9% ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂತಹ ರಾಜ್ಯ ಅಂತೇಳಿ ನೋಡ್ತಾ ಆಗ್ತೀವಿ. ಆದರೆ 2004-5ರಲ್ಲಿ ಅತಿ ಹೆಚ್ಚು ಬಡತನ ಹೊಂದಿದಂಥ ರಾಜ್ಯ ಯಾವುದಾಗಿತ್ತು ಅಂತಂದರೆ ಬಿಹಾರ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಎಸ್, ಓಕೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಬಂದರೆ ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ಗೋವಾ. ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದರೆ ಗೋವಾ 5.1% ಅಂತೇಳಿ ನಾವು ನೋಡ್ತಾ ಆಗ್ತೀವಿ. ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿರುವಂತಹ ರಾಜ್ಯ ಆಗಿದೆ ಅಂತೇಳಿ ನೋಡ್ತಾ ಆಗ್ತೀವಿ ಇತ್ತೀಚೆಗೆ 11-12ರಲ್ಲಿ. ಬಟ್ 4-5ರಲ್ಲಿ ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿದಂಥ ರಾಜ್ಯ ಯಾವುದು ಅಂತಂದರೆ ನಾಗಾಲ್ಯಾಂಡ್ ಅಂತೇಳಿ ನಾವು ನೋಡ್ತಾ ಇದ್ವಿ. ಆದರೆ ಈಗ ಯಾವುದು? ಗೋವಾ ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಅಂತೇಳಿ ನೋಡ್ತಾ ಇದ್ವಿ. ಆದರೆ ನಮ್ಮ ಕರ್ನಾಟಕದ ಸ್ಟಾಟಿಸ್ಟಿಕ್ಸ್ ನೋಡೋದಾದರೆ 34.4% ಯಾವಾಗ 2004-5ರಲ್ಲಿ ಬಡತನ. ಆದರೆ 2011-12ರಲ್ಲಿ ತೆಂಡೂಲ್ಕರ್ ವರದಿಯಂತೆ 20.9% ಇದೆ. ಸೊ ಹಾಗಾದರೆ ಇಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿದಂತಹ ರಾಜ್ಯ ಯಾವುದು ಅಂತಂದರೆ ಛತ್ತೀಸ್ಗಢ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದರೆ ಗೋವಾ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಕರ್ನಾಟಕದ ಬಡತನ ಎಷ್ಟಿದೆ ಅಂತೇಳಿ ನೋಡ್ತಾ ಬಂದರೆ 20.9% ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನು ನೆಕ್ಸ್ಟು ಛತ್ತೀಸ್ಗಢ 39.9% ಇದೆ. ನೆಕ್ಸ್ಟ್ ಗೋವಾ ಎಷ್ಟಿದೆ ಅಂದರೆ 5.1% ಇದೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಇದು ಅತಿ ಹೆಚ್ಚು ಛತ್ತೀಸ್ಗಢ, ಗೋವಾ ಅತ್ಯಂತ ಕಡಿಮೆ, ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ಎಷ್ಟಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಎಸ್, ಓಕೆ. ಸೊ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಬಂದರೆ ರಂಗರಾಜನ್ ವರದಿ ಆದ ನಂತರ ವಿಶ್ವ ಬ್ಯಾಂಕು ಕೂಡ ಭಾರತದಲ್ಲಿ ಬಡತನವನ್ನು ಅಂದಾಜಿಸಿದೆ. ಸೊ ವರ್ಲ್ಡ್ ಬ್ಯಾಂಕ್ ಪಾವರ್ಟಿ ಎಸ್ಟಿಮೇಷನ್ ಅಂತೇಳಿ ನೋಡ್ತಾ ಹೋಗ್ತೀವಿ. ವಿಶ್ವ ಬ್ಯಾಂಕಿನ ಭಾರತದ ಬಡತನದ ಅಂದಾಜು ಅಂತೇಳಿ ನೋಡ್ತಾ ಹೋಗ್ತೀವಿ. ವಿಶ್ವ ಬ್ಯಾಂಕು ಭಾರತದಲ್ಲಿ ಬಡತನವನ್ನು ಅಂದಾಜಿಸಲು ಬಳಸಿದಂತಹ ಮಾನದಂಡ ಯಾವುದು ಅಂದರೆ PPP ಪರ್ಚೇಸಿಂಗ್ ಪವರ್ ಪ್ಯಾರಿಟೀಸ್ ಅಂತೇಳಿ ನೋಡ್ತಾ ಪರ್ಚೇಸಿಂಗ್ ಪವರ್ ಪ್ಯಾರಿಟೀಸ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಅಂದರೆ ಕೊಂಡುಕೊಳ್ಳುವ ಸಾಮರ್ಥ್ಯ, ಇದರ ಆಧಾರದ ಮೇಲೆ ಬಡತನವನ್ನು ಅಂದಾಜಿಸುತ್ತೆ ವಿಶ್ವ ಬ್ಯಾಂಕ್ ಅಂತೇಳಿ ನೋಡ್ತಾ. ನಮ್ಮ ಭಾರತದಲ್ಲಿ ಹೇಳಿದರೆ 2011-12ಕ್ಕಿಂತ ಮುಂಚೆ
ಮುಂಚೆ ಸೊ ಎಷ್ಟು ಖರ್ಚು ಮಾಡಬೇಕಾಗಿತ್ತು ಒಬ್ಬ ವ್ಯಕ್ತಿ ವಿಶ್ವ ಬ್ಯಾಂಕಿನ ಪ್ರಕಾರ ಅಂತಂದರೆ $1.25 ವೆಚ್ಚ ಮಾಡಬೇಕಾಗಿತ್ತು ಒಂದು ದಿನಕ್ಕೆ ಅಂತ ಹೇಳ್ತಾರೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಷ್ಟಿರಬೇಕಾಗಿತ್ತು ಅಂತ. ಅದೇ 2011-12 ಇದನ್ನು ಬದಲಾಯಿಸ್ತಾರೆ, $1.9 ಏನು ಮಾಡ್ತಾರೆ ಬದಲಾಯಿಸ್ತಾರೆ ಅಂತೇಳಿ ನೋಡ್ತಾ $1.9 ಖರ್ಚು ಮಾಡಬೇಕು ಅಂತ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಇದನ್ನು 2017ರಲ್ಲಿ $1.9 ಇಂದ $2.15 ಬದಲಾವಣೆಯನ್ನು ಮಾಡಿದ್ದಾರೆ. ನೋಡಿ ಇಲ್ಲಿದೆ, 2011-12ಕ್ಕಿಂತ ಮುಂಚೆ $1.25 ಅಷ್ಟು ವೆಚ್ಚ ಮಾಡಬೇಕಾಗಿತ್ತು ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿ ಭಾರತದಲ್ಲಿ. ಸೊ ಇದನ್ನು 2011-12ರಲ್ಲಿ $1.90 ಹೆಚ್ಚಿಸ್ತಾರೆ. ಆದರೆ 2017ರಲ್ಲಿ ಇದನ್ನು ರಿವೈಸ್ ಮಾಡಿದ್ದಾರೆ. ಸೊ ಎಷ್ಟಕ್ಕೆ ರಿವೈಸ್ ಮಾಡಿದ್ದಾರೆ ಅಂತಂದರೆ $2.15 ಪರಿಷ್ಕರಿಸಿದ್ದಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಇದರ ಪ್ರಕಾರ ಸೊ ಲೈಕ್ ನಮಗೆ 2011-12ರ ಒಂದು ಮಾನದಂಡವನ್ನು ಆಧಾರವಾಗಿ ಇಟ್ಕೊಂಡು ಭಾರತದಲ್ಲಿ ಬಡತನವನ್ನು ಅಂದಾಜಿಸಿದೆ ವಿಶ್ವ ಬ್ಯಾಂಕು. ಸೊ ಇದರ ಪ್ರಕಾರ $1.90 ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ಆಧಾರದಂತೆ ಭಾರತದ ಬಡತನ ಎಷ್ಟು ಅಂತಂದರೆ 12.4%. ಹಾಗಾದರೆ ವಿಶ್ವ ಬ್ಯಾಂಕಿನ ವರದಿಯಂತೆ ಭಾರತದ ಬಡತನ ಎಷ್ಟು ಅಂತಂದರೆ 12.4% ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಬಂದರೆ, ಇದಾದ ಮೇಲೆ ಬಡತನವನ್ನು ಅಂದಾಜಿಸಬೇಕು ಅಂತೇಳಿ ನೀತಿ ಆಯೋಗ ಸ್ಥಾಪನೆ ಆಗುತ್ತೆ 2015 ಜನವರಿ 1ರಂದು. 2015 ಜನವರಿ 1ರಂದು ನೀತಿ ಆಯೋಗವನ್ನು ಸ್ಥಾಪನೆ ಮಾಡ್ತೀವಿ. ಯಾವುದಕ್ಕೆ ರಿಪ್ಲೇಸ್ ಮಾಡ್ತೀವಿ ಅಂದರೆ NPCಗೆ ರಿಪ್ಲೇಸ್ ಮಾಡ್ತೀವಿ. NPCಯನ್ನು ತೆಗೆದಾಕಿ ನೀತಿ ಆಯೋಗವನ್ನು ಸ್ಥಾಪಿಸ್ತೀವಿ. ಆ ಸಂದರ್ಭದಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದ ಅರವಿಂದ ಪನಗರಿಯಾರವರ ಅಧ್ಯಕ್ಷತೆಯಲ್ಲೇ ಬಡತನವನ್ನು ಅಂದಾಜಿಸಬೇಕು ಅಂತೇಳಿ 2015 ಮಾರ್ಚ್ 16ರಂದು ಒಂದು ಸಮಿತಿಯನ್ನು ನೇಮಕ ಮಾಡ್ತೀವಿ. ಸೊ ಅರವಿಂದ ಪನಗರಿಯಾ ಸಮಿತಿ ಅಂತೇಳಿ. ಸೊ ಇದು 14 ಜನರನ್ನು ಒಳಗೊಂಡಿತ್ತು. ಆದರೆ ಇದು ವರದಿಯನ್ನು ಇನ್ನೂ ಕೂಡ ಸಲ್ಲಿಸಿಲ್ಲ, ಮುಂದಿನ ದಿನಗಳಲ್ಲಿ ಸಲ್ಲಿಸ್ತದೆ ಅಂತೇಳಿ ವೆಯ್ಟ್ ಮಾಡಲಾಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಆದರೆ ಈ ಅರವಿಂದ ಪನಗರಿಯರವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ 16ನೇ ಹಣಕಾಸು ಆಯೋಗವನ್ನು ನೇಮಕವನ್ನು ಮಾಡಲಾಗಿದೆ. ಈ 16ನೇ ಹಣಕಾಸು ಆಯೋಗ 2026ರಿಂದ 31ರವರೆಗೆ ಜಾರಿಯಲ್ಲಿ ಇರುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ ಸ್ನೇಹಿತರೆ. ಎಸ್, ಓಕೆ. ಸೊ 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಅರವಿಂದ ಪನಗರಿಯಾ ಅಂತ ಬರೀಬೇಕು. ಸೊ ಉಪಾಧ್ಯಕ್ಷ CEO ಯಾರು ಅಂದರೆ ರಿತ್ವಿಕ್ ರಂಜನಂ ಪಾಂಡೆ ಅಂತೇಳಿ. ರಿತ್ವಿಕ್ ರಂಜನಂ ಪಾಂಡೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇವರು CEO ಆಗಿ ನೇಮಕ ಆಗಿದ್ದಾರೆ. ಯಾವುದರಲ್ಲಿ ಅಂತಂದರೆ ಸೊ ಅರವಿಂದ ಪನಗರಿಯಾ 16ನೇ ಹಣಕಾಸು ಆಯೋಗದಲ್ಲಿ ಅಂತೇಳಿ ನೋಡ್ತಾ ಆಗ್ತದೆ. ಅಧ್ಯಕ್ಷ ಅರವಿಂದ ಪನಗರಿಯಾ, CEO ರಿತ್ವಿಕ್ ರಂಜನಂ ಪಾಂಡೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಬಂದರೆ, ನೀತಿ ಆಯೋಗದ ಪ್ರಕಾರ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ರಿಪೋರ್ಟ್ ಅಕಾರ್ಡಿಂಗ್ ಟು 2025-26 NFHS-ನ 4ನ ವರದಿ ಏನಿದೆ. ಸೊ ಲೈಕ್ ಈ 4ನ ವರದಿಯಂತೆ NFHS 4ನ ವರದಿಯಂತೆ 2015-16ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ಬಿಹಾರ. ಭಾರತದಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಬಿಹಾರ. 51.91% ಬಡತನವನ್ನು ಹೊಂದಿದೆ ಅಂತೇಳಿ ವರದಿಯನ್ನು ಕೊಟ್ಟಿದೆ ನೀತಿ ಆಯೋಗ. ಮತ್ತು ಅತಿ ಕಡಿಮೆ ಬಡತನವನ್ನು ಹೊಂದಿದಂತಹ ರಾಜ್ಯ ಯಾವುದು ಅಂತಂದರೆ ಕೇರಳ ಅಂತೇಳಿ ವರದಿಯನ್ನು ಕೊಟ್ಟಿದೆ. ಕೇರಳದ ಬಡತನ 0.71% ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಬಿಹಾರದ ಬಡತನ 51.9% ಅಂತೇಳಿ ಹೇಳುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಹೀಗೆ ನಾವಲ್ಲಿ ಬಡತನವನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ ವರದಿಯಲ್ಲಿ ಕರ್ನಾಟಕದ ಬಡತನ ಎಷ್ಟು ಅಂದರೆ 13.16% ಅಂತೇಳಿ ನೋಡ್ತಾ. ಕರ್ನಾಟಕದ ಬಡತನ 13.16% ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂಥ ರಾಜ್ಯ ಯಾವುದು, ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ದಾದ್ರಾ ಮತ್ತು ನಗರ ಹವೇಲಿ 27.36% ಬಡತನವನ್ನು ಹೊಂದಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಕಡಿಮೆ ಬಡತನವನ್ನು ಹೊಂದಿರುವಂತಹ ಯೂನಿಯನ್ ಟೆರಿಟರಿ ಯಾವುದು ಅಂತಂದರೆ ಸೊ ಪುದುಚೇರಿ 1.72% ಬಡತನ ಇದೆ ಅಂತೇಳಿ ನೋಡ್ತಾ ಆಗ್ತದೆ. ಸೊ ನೋಡಿ, ವೆರಿ ಸಿಂಪಲ್. ನೀತಿ ಆಯೋಗದ ಸೊ ಇತ್ತೀಚಿನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನ ಪ್ರಕಾರ ಬಹುಮುಖ ಬಡತನ ಸೂಚ್ಯಂಕದ ವರದಿ 2015-16 NFHS 4 ನೀತಿ ಆಯೋಗದ ವರದಿಯ ಪ್ರಕಾರ ಅತಿ ಹೆಚ್ಚು ಬಡತನ ಹೊಂದಿರೋದು ಬಿಹಾರ, ಅತಿ ಕಡಿಮೆ ಬಡತನವನ್ನು ಹೊಂದಿರುವಂಥದ್ದು ಕೇರಳ.
ಯೂನಿಯನ್ ಟೆರಿಟರೀಸಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂಥದ್ದು ದಾದ್ರಾ ಅಂಡ್ ನಗರ ಹವೇಲಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಯೂನಿಯನ್ ಟೆರಿಟರೀಸಲ್ಲಿ ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿರುವಂಥದ್ದು ಯಾವುದು ಅಂತೇಳಿ ನೋಡ್ತಾ ಬಂದರೆ ಪುದುಚೇರಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಸೊ ಈ ವರದಿಯಂತೆ ಕರ್ನಾಟಕದ ಬಡತನ ಎಷ್ಟಿದೆ ಅಂದರೆ 13.6% ಬಡತನ ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹೀಗೆ ನಾವು ಬಡತನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನು ನೀವೇನು ಮಾಡಲೇಬೇಕು ಅಂತಂದರೆ ರಿವಿಷನ್ಸನ್ನು ಮಾಡಲೇಬೇಕಾಗುತ್ತೆ. ಕಂಪ್ಲೀಟಾಗಿ ನಾನು ಡಿಸ್ಕಷನನ್ನು ಮಾಡಿದ್ದೀನಿ. ಸೊ ಲೈಕ್ ರೀಸೆಂಟ್ ಡಾಟಾಸ್ ಏನಿದೆ ಅದೆಲ್ಲವನ್ನು ಕೂಡ ನಾನು ಡಿಸ್ಕಷನನ್ನು ಮಾಡಿದ್ದೀನಿ. ಸೊ ನೀವು ಅದನ್ನು ನೀಟಾಗಿ ಒಂದು 2-3 ಬಾರಿ ಕ್ಲಾಸನ್ನು ಕೇಳಿ ಒಂದಷ್ಟು ನೋಟ್ಸನ್ನು ಮಾಡ್ಕೊಳ್ತಾ ಹೋಗಿ. ಸೊ ಪ್ರಶ್ನೆಗಳು ಭಾಳಷ್ಟು ಬಾರಿ ಕೇಳ್ತಾ ಬರ್ತೇನೆ ಅಂತೇಳಿ. ಸೊ ಓಕೆ, ನನ್ನ ಭಾರತದ ಆರ್ಥಿಕತೆ ಪುಸ್ತಕದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಲೈಕ್ ಭಾರತದ ಆರ್ಥಿಕತೆ ಪುಸ್ತಕದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿತ್ತು ಅನ್ನೋದನ್ನು PDF ಸಮೇತವಾಗಿ ಸಾಕ್ಷಿ ಸಮೇತವಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಜನವರಿಯಲ್ಲಿ ನಡೆದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ 15 ಪ್ರಶ್ನೆಗಳನ್ನು ಕೇಳಿದ 15 ಪ್ರಶ್ನೆಗಳು ಬಂದಿದೆ. ನೆಕ್ಸ್ಟ್ ಕೇಸ್ಲೆಟ್ ಎಕ್ಸಾಮ್ಸ್ ಏನು ನಡೆದಿತ್ತು ಅದರಲ್ಲಿ 25 ಪ್ರಶ್ನೆಗಳು ಬಂದಿದೆ. ಸೊ ಕೇಸ್ಲೆಟ್ಟಲ್ಲಿ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಕೇಳಿದ 25 ಪ್ರಶ್ನೆಗಳು ನನ್ನ ಪುಸ್ತಕದಲ್ಲಿ ಕವರ್ ಆಗಿದೆ. ನೆಕ್ಸ್ಟು ಲೈಕ್ ಸಿವಿಲ್ PSI 545 ಏನು 10 ಪ್ರಶ್ನೆಗಳನ್ನು ಕೇಳಿದ ಆ 10 ಪ್ರಶ್ನೆಗಳು ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ನನ್ನ ಪುಸ್ತಕದಲ್ಲಿ ಕವರ್ ಆಗಿದೆ. ಸೊ ಎಲ್ಲ ಅದಕ್ಕೆ ಹಿಂದೆ ನಡೆದಂತಹ ಎಕ್ಸಾಮ್ಸ್ಗಳು ಲೈಕ್ ರಾಜ್ಯ ಲೆಕ್ಕಪತ್ರ ಇಲಾಖೆ ಅದರಲ್ಲಿ 13 ಪ್ರಶ್ನೆಗಳು, ನೆಕ್ಸ್ಟ್ ಸಹಕಾರಿ ಸಬ್ ಇನ್ಸ್ಪೆಕ್ಟರ್ ಅದರಲ್ಲಿ 15 ಪ್ರಶ್ನೆಗಳು, ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಲಿ 12 ಪ್ರಶ್ನೆಗಳು. ಸೊ ನೆಕ್ಸ್ಟ್ ಸೆಟ್ಟಲ್ಲಿ 25ರಿಂದ 26 ಪ್ರಶ್ನೆಗಳು, ಇಷ್ಟು ಪ್ರಶ್ನೆಗಳು ಸೊ ನನ್ನ ಪುಸ್ತಕದಲ್ಲಿ ಬಂದಿದೆ. ಸೊ ಅಂದರೆ ಮೋರ್ ದ್ಯಾನ್ 95% ಅಥವಾ 98%ವರೆಗಿನ ಸೊ ಏನು ಆನ್ಸರ್ಸ್ಗಳನ್ನು ಕೊಟ್ಟಿರುವಂತಹ ಪುಸ್ತಕ. ಸೊ ನಿಮಗೆ ಫ್ರೀ ಕ್ಲಾಸಸ್ ಅವೈಲಬಲ್ ಇದೆ, ಯೂಟ್ಯೂಬ್ ಕ್ಲಾಸಸ್ಸು. ಸೊ ನೆಕ್ಸ್ಟು ಫ್ರೀ ಅಪ್ಡೇಟ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ಸೊ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ಗಳು ಏನೇನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕಾಗಿರುತ್ತೆ ಸೊ ಆ ಅಪ್ಡೇಟ್ಸ್ಗಳನ್ನು ನಾನು ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಅಂಡರ್ ಕ್ಲಾಸ್ ಲಿಂಕ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಎರಡಕ್ಕೂ ಕೂಡ ಟೆಲಿಗ್ರಾಮ್ ಚಾನಲ್ಗೂ ID ರಾಘು ECO ಅಂತೇಳಿ, ಸೊ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೂ ಕೂಡ ID ರಾಘು ECO ಅಂತೇಳಿ, ನೀವು ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೀಯಾಗಿ ಮಾಹಿತಿಯನ್ನು ತಗೊಳ್ಳಿ. ನಾನು ಚಾಪ್ಟರ್ ವೈಸ್ ಕ್ಲಾಸಸ್ ಏನು ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ನಾನು ನಿಮಗೆ ಆ ಚಾಪ್ಟರ್ ವೈಸ್ ಕ್ಲಾಸಸ್ಸನ್ನು ಮುಗಿಸ್ಕೊಡ್ತೀನಿ. ನೆಕ್ಸ್ಟ್ KS ನೋಟಿಫಿಕೇಶನ್ ಏನಾದರೂ ಆದರೆ ಆ ಸಂದರ್ಭದಲ್ಲಿ ಸೊ ಕರ್ನಾಟಕ ಎಕನಾಮಿಕ್ ಸರ್ವೆ ಏನಿದೆ ಸೊ ಇದನ್ನು ಕ್ಲಾಸ್ ಮಾಡ್ತೀನಿ. ಜೊತೆಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಬುಕ್ ಏನಿದೆ ಅದನ್ನು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ನಾನು ಪ್ರಿಪೇರ್ ಮಾಡಿ ರಿಲೀಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಕರ್ನಾಟಕ ಎಕನಾಮಿಕ್ ಸರ್ವೆ ಸೊ KSಗೆ ಸಂಬಂಧಿಸಿದಂತೆ ಸೊ ಸೆಕೆಂಡ್ ಪೇಪರಲ್ಲಿ ಸೊ 40 ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕ ಏನು ಪ್ರಚಲಿತ ಘಟನೆಗಳು, ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ, ಜೊತೆಗೆ ಮೇನ್ಸಲ್ಲೂ ಕೂಡ ಕರ್ನಾಟಕ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಸೊ ಅವುಗಳನ್ನು ನೀವು ಏನು ಮಾಡ್ಬೋದು ಆ ಪುಸ್ತಕದಲ್ಲಿ ತಿಳ್ಕೊಬೋದು. ಜೊತೆಗೆ ನಾನು ಕೂಡ ಡಿಸ್ಕಷನನ್ನು ಮಾಡ್ತೀನಿ. ಈ ನೋಟಿಫಿಕೇಶನ್ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಶಾರ್ಟ್ಲಿ KS ನೋಟಿಫಿಕೇಶನ್ ಆಗುತ್ತೆ. ಜೊತೆಗೆ ಬಜೆಟಲ್ಲಿ ಹೇಳಿರುವಂತೆ ಸೊ ಆ ಎಲ್ಲ ಲೆಕ್ಚರರ್ಸ್ ಇರ್ಬೋದು, ನೆಕ್ಸ್ಟ್ ಟೀಚರ್ ಹುದ್ದೆಗಳಿರ್ಬೋದು, ಹೈಸ್ಕೂಲು, ಪ್ರೈಮರಿ, ಮಿಡ್ಲ್ ಸ್ಕೂಲ್ಸ್ ಏನಿದೆ ಸೊ ಈ ಟೀಚರ್ಸ್ಗಳನ್ನು ಕೂಡ ತಗೊಳ್ತಾರೆ. ಸೊ ಆ ನೋಟಿಫಿಕೇಶನ್ಸ್ಗಳು ಶಾರ್ಟ್ಲಿ ಏನಾಗುತ್ತೆ ರಿಲೀಸ್ ಆಗುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಓಕೆ, ಥ್ಯಾಂಕ್ ಯು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನೋಡಿದಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.